ಇದು ಜನಾಂದೋಲನದ ಧ್ವನಿ. ಹಾಯ್, ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ಗಂಡು ಮೆಟ್ಟಿದ ನಾಡು ಹುಬ್ಳಿಯಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಇಂದು ಬೆಳಗ್ಗೆ ನಾನು ಬೆಳಗಿನ ಜಾವ 5 ಗಂಟೆಯಲ್ಲಿ ಹುಬ್ಳಿಯನ್ನು ತಲುಪಿದ್ದೆ. ಈಗ ಹುಬ್ಳಿಯಿಂದ ವಾಪಸ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಹುಬ್ಳಿಗೆ ಭೇಟಿ ನೀಡಿದ್ದಂಥ ಕಾರಣ ಏನು ಮತ್ತು ರಸ್ತೆ ಮಧ್ಯದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋ ಉದ್ದೇಶ ಏನಂದರೆ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಕೊಳಗೇರಿ ನಿರ್ಮೂಲನಾ ಮಂಡಳಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿರ್ಮಾಣಗೊಂಡಿದ್ದಂಥ 42,435 ಮನೆಗಳನ್ನು ಇಲ್ಲಿನ ಬಡ ಜನರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೆ. ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷವಾದ ವ್ಯಕ್ತಿ ಕೂಡ ಇವತ್ತು ಹುಬ್ಳಿಯಲ್ಲಿ ಬಂದಿದ್ದರು. ವಸತಿ ಸಚಿವರಿದ್ದಾರೆ ಮತ್ತು ಆ ಮಂಡಳಿಯ ಚೇರ್ಮನ್ ಇದ್ದಾರೆ, ನಮ್ಮ ಹುಬ್ಳಿ ಶಾಸಕರು. ಅವರು ಈ ಬಡ ಜನರ ವಸತಿಗಳಿಗಾಗಿ ಹೋರಾಟ ನಡೆಸಿದಂಥ, ಅದರಲ್ಲೂ ವಿಶೇಷವಾಗಿ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಹಾಗೂ RPI ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಶ್ರೀಯುತ ಡಾಕ್ಟರ್ ವೆಂಕಟಸ್ವಾಮಿ ಅಣ್ಣನವರನ್ನು ಅನೇಕ ದಲಿತ ಸಂಘಟನೆಗಳನ್ನು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟಗಳನ್ನು ವಿಶೇಷವಾಗಿ ಆಹ್ವಾನ ಮಾಡಿದರು. ಸ್ನೇಹಿತರೆ, ನಿಮಗೆಲ್ಲ ನಾನು ಹೊಸದಾಗಿ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಸರ್ಕಾರದ ಯಾವುದೇ ಈ ರೀತಿಯ ಬೆನಿಫಿಟ್ ಯೋಜನೆಗಳಿದ್ದರೆ ಅದು ಆಲ್ಮೋಸ್ಟ್ ಆಲ್ ಶಾಸಕರ ಬಾಲಂಗೋಚಿಗಳಿಗೆ, ಅವರ ನೆಂಟರಿಷ್ಟರಿಗೆ, ಕಾರ್ಯಕರ್ತರಿಗೆ ಅವರಿಗೇ ಅತಿ ಹೆಚ್ಚು ಹಂಚಿಕೆ ಆಗಿಬಿಡುತ್ತೆ. ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಕೊನೆಗೆ ಅದು ಸಿಗೋದೇ ಇಲ್ಲ. ಆಮೇಲೆ ಅವರು ಆಫೀಸ್ಗಳನ್ನು ಅಲ್ದು ಹೈರಾಣಾಗಿ ಹೋಗ್ತಾರೆ. ಯಾರಿಗೆ ವಸತಿ ಇರಲಿಲ್ಲ, ಯಾರು ಬಡ ಜನರು ವಸತಿ ಇಲ್ಲದೆ ನರಳುತ್ತಾ ಇದ್ದಾರೆ, ಅವ್ರಿಗೋಸ್ಕರ ನಾವು ಸುಮಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ಇವತ್ತಿನ ದಿನ ನಿಮಗೆ ಈ ರೀತಿ ವಸತಿ ಹಂಚಿಕೆ ಆಗೋ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೇವೆ. ಇವತ್ತಿನ ದಿನ ಏನಾದರೂ ಸರ್ಕಾರದವರು ನಿಮಗೆ ಅನ್ಯಾಯ ಮಾಡಿ ಅವರಿಗೆ ಬೇಕಾದಂಥ ಬಾಲಂಗೋಚಿಗಳಿಗೆ, ಅವರಿಗೆ ಬೇಕಾದಂಥ ಸ್ವಾರ್ಥಿಗಳಿಗೆ ಏನಾದರೂ ಹಂಚಿಕೆಯಾಗಿ ನಿಜವಾದ ಫಲಾನುಭವಿಗಳಿಗೆ ಈ ವಸತಿಗಳು ಸಿಗಲಿಲ್ಲ ಅಂದರೆ, ಅದಕ್ಕಾಗಿ ನಾನು ಹುಬ್ಳಿಗೆ ಬಂದಿದ್ದೀನಿ ಮತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿಯವರೆಗೂ ನಿಮಗೆ ವಸತಿ ಸಿಗೋ ತನಕ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಕೂಡ ಇವತ್ತಿನ ದಿನ ಏನಾದರೂ ನಿಮಗೆ ಇಲ್ಲಿ ಅನ್ಯಾಯ ಆದರೆ, ನಿಮಗೆ ಹಕ್ಕುಪತ್ರ ಸಿಗಲಿಲ್ಲ ಅಂದರೆ, ಮನೆ ಹಂಚಿಕೆ ಪತ್ರ ಸಿಗಲಿಲ್ಲ ಅಂದರೆ, ಮನೆ ಸಿಗಲಿಲ್ಲ ಅಂದರೆ ಖಂಡಿತ ನಿರಂತರವಾಗಿ ಮತ್ತೆ ನಿಮ್ಗೆ ಅದೆಲ್ಲ ಸಿಗೋ ತನಕ ನಾನು ಹೋರಾಟ ಮಾಡೋದಕ್ಕೆ ಸಿದ್ಧನಿದ್ದೇನೆ. ನೀವು ಯಾರು ಎದೆಗುಂದಬೇಡಿ, ಸದಾ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅನ್ನೋವಂಥ ಮಾತನ್ನು ದೀನದಲಿತರ ಬಂಧು ಬಡವರ ಸಾಹೇಬ ಡಾಕ್ಟರ್ ವೆಂಕಟಸ್ವಾಮಿಯವರು ಈ ಹುಬ್ಬಳ್ಳಿ ಬಡ ಜನರನ್ನು ಕುರಿತು ಅವರಿಗೆ ಸ್ಥೈರ್ಯ ಮತ್ತು ಧೈರ್ಯವನ್ನು ತುಂಬ್ತಾ ಇದ್ದರು. ಆದ ಕಾರಣ ನಾನು ಈ ಸರ್ಕಾರ ನಡೆಸುವಂಥ ಕಾರ್ಯಕ್ರಮಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನಮ್ಮ ಬಡವರ ಬಂಧು ದೀನದಲಿತರ ದಯಾಳು ಡಾಕ್ಟರ್ ವೆಂಕಟಸ್ವಾಮಿ ಅಣ್ಣನವರು ಸಂದೇಶವನ್ನು ರವಾನೆ ಮಾಡ್ತಾರೆ ನೋಡಬೇಕು ಅನ್ನೋ ಉತ್ಸಾಹ ಇತ್ತು. ಅದಕ್ಕೆ ನಾನು ಹೆಚ್ಚು ಇವತ್ತು ಡಾಕ್ಟರ್ ವೆಂಕಟಸ್ವಾಮಿ ಅಣ್ಣನವರ ಕಾರ್ಯಕ್ರಮವನ್ನು ಕವರ್ ಮಾಡಿದ್ದೀನಿ.
ಈ ದಿನ ನೇರ್ದಾಳ್ ಅವರು ಸಮತಾ ಸೈನಿಕ ದಳದ ಒನ್ ಆಫ್ ದಿ ಫೌಂಡರ್. ಬೇರೆ ಸಂಘಟನೆಯಲ್ಲಿದ್ದರೂ ಕೂಡ ಇದು ನಾವು ಬಂದಾಗ ಪ್ರೀತಿಯಿಂದ ಸ್ವಾಗತ ಮಾಡೋದು ಮತ್ತು ನಮ್ಮ ಹೋರಾಟದಲ್ಲಿ ಇರುವಂಥದ್ದು. ಸಂವಿಧಾನ ರಕ್ಷಣಾ ಸಮಿತಿ ಮತ್ತು ಬಹುಜನ ಸಂಘಟನೆ ಅಂತೇಳಿ ಅವ್ರು ಕಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ಮುಖ್ಯಮಂತ್ರಿ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀವಿ. ಬೆಂಗಳೂರಿಂದ ನಮ್ಮ ಮಹಿಳಾ ಅವರು ಇನ್ನೂ ಅನೇಕ ಜನ ಇದ್ದಾರೆ. ಇಂಥ ಒಂದು ಇವತ್ತಿನ ಭೇಟಿ ನಮಗೆ ವಸತಿ ಸಚಿವರು ಮತ್ತು ಇಲ್ಲಿನ ಶಾಸಕರು ಅಂದ್ರೆ ನಮ್ಮ ಹುಣಸೂರು ನಿವಾಸಿಗಳ ಅಭಿವೃದ್ಧಿ ನಿಗಮ ಏನಿದೆ ಬೋರ್ಡ್, ಅದರ ಚೇರ್ಮನ್ ವಿಶೇಷವಾದಂತ ವಿನಂತಿ ಮಾಡಿ ಈ ದಿನ ಬಡವರ ಒಂದು ಬಹಳ ದೊಡ್ಡ ಸಮಾವೇಶ ನಡೀತಾ ಇದೆ. ಬಡವರಿಗೆ ಮನೆ ಕೊಡ್ತಕ್ಕಂಥ ಬೋರ್ಡಿಂದ ಕೊಡ್ತಕ್ಕಂಥ ಮನೆಗಳನ್ನ ಹಂಚುವಂತ ಕಾರ್ಯಕ್ರಮಕ್ಕೆ ಸ್ಲಂ ಜನರ ಪರವಾಗಿ ನೀವೇನು ಹೋರಾಟ ಮಾಡ್ತೀರಿ ನೀವು ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇವತ್ತು ಏನು ಕರ್ನಾಟಕದಲ್ಲಿ ಒಂದು ಮಹತ್ತರವಾದಂತಹ ಒಂದು ಸರ್ಕಾರದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ, ಸುಮಾರು 40,000 ಮನೆಗಳನ್ನ ಸ್ಲಂ ಜನಕ್ಕೆ ಕೊಡಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಸ್ಲಂ ಜನಕ್ಕೆ ಹೋರಾಟ ಮಾಡಿದ್ದು ಯಾರು ಅಂತೇಳಿ ಇವತ್ತು ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಅಥವಾ ಇದರ ಯಾವುದೇ ಸಂಘಟನೆ ಇರೋದು ನನ್ನ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ. ಇದು ಇಲ್ಲಿರ್ತಕ್ಕಂಥ ಶಾಸಕಾಗಿ ಇವು ಕೊಡಮಾಡ್ತಾ ಇರ್ತಕ್ಕಂಥದ್ದು ಹೋರಾಟ ಮಾತ್ರ ರಾಜ್ಯದಲ್ಲಿ ನಮ್ಮದೇ ಆರಂಭ, ನಮ್ಮದೇ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಕೆಲಸ ಅಂತ ಹೇಳಿ ನಾನಿಲ್ಲಿ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಸ್ಲಂ ಜನಕ್ಕೆ ಮನೆ ಕಟ್ಟೋದ್ರ ಜೊತೆಗೆ ಅವ್ರಿಗೆ ಮನೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಹೋರಾಟ ನಡೆಸಿ ಈ ಹಿಂದಿನ ವಸತಿ ಸಚಿವರು ನಮಗೆ ಅಭಿನಂದನೆ ಮಾಡಿರ್ತಕ್ಕಂಥದ್ದನ್ನ ತಮ್ಮೆಲ್ಲರೂ ಗಮನಕ್ಕೆ ತರ್ತೀನಿ. ಬರೀ ಮನೆ ಕೊಟ್ರೆ ಸಾಕು, ಇವತ್ತು ಕಟ್ಕೊಡ್ತಾರೆ ನಾಳೆ ಬಿದ್ದೋಗುತ್ತೆ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಅವ್ರಿಗೆ ಹಕ್ಕುಪತ್ರ ಇದ್ರೆ ಆ ಭೂಮಿಗೆ ಅವ್ರು ಮಾರಾಟ ಮಾಡಕ್ಕೂ ಅವ್ರು ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಅವ್ರ ಮನೆ ಖಾತ್ರಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಕ್ಕುಪತ್ರ ಹೋರಾಟ ಮಾಡಿ ಜಯ ಸಿಕ್ಕಿ ರಾಜ್ಯ ಮಟ್ಟದ ಒಂದು ಮಹತ್ತರವಾದಂತ ಕಾರ್ಯಕ್ರಮ ಇವತ್ತು ನಮ್ಮ ಹೋರಾಟದಿಂದ ನಡೆದಿದೆ. ಅದನ್ನ ಇವತ್ತು ಹುಬ್ಬಳ್ಳಿ ಜನಕ್ಕೆ ಎಲ್ಲರೂ ಕೂಡ ಈ ಸಂದೇಶವನ್ನ ರವಾನೆ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸರ್ಕಾರ ಕಾರ್ಯಕ್ರಮ ಮಾಡ್ತದೆ. ಸರ್ಕಾರದ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ಮತ್ತು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ತಾರೆ. ಅಲ್ಲಿ ನಾವು ವೇದಿಕೆಗೆ ಹೋಗ್ಬೇಕಂತ ನಾವ್ ಯಾರು ನಿರೀಕ್ಷೆ ಮಾಡ್ಬೇಕಾಗಿಲ್ಲ. ಸರ್ಕಾರದ ಕಾರ್ಯಕ್ರಮ ಪ್ರೋಟೋಕಾಲ್ ಇರ್ತದೆ, ಅದ್ರ ಪ್ರಕಾರ ನಡೆದೋಗುತ್ತೆ. ಇಂಥ ಹೋರಾಟದ ಫಲದಿಂದ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಕೂಡ ಸಾಕ್ಷೀಕರಿಸಬೇಕು ಅಂತ ಹೇಳಿ ಇವತ್ತು ಇಲ್ಲೆಲ್ಲ ಸೇರಿದ್ದೇವೆ. ಇದು ನಾನು ಇಡೀ ರಾಜ್ಯದ ಎಲ್ಲಾ ಜನರು ಕೂಡ ಏನು ಕರೆ ಕೊಟ್ಟಿಲ್ಲ, ಹುಬ್ಬಳ್ಳಿ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರು. ಯಾಕಂದ್ರೆ ಇಲ್ಲಿ ನಮ್ಮ ಹೆಗ್ಡೆ ಇದ್ದಾರೆ, ನಾವು ಹೋರಾಟ ಮಾಡಿ ಮನೆಗಳು ಕಟ್ಟಿಕೊಂಡಿರ್ತಕ್ಕಂಥ ಓಣಿಗಳು ಬೇಕಾದಷ್ಟಿದಾವೆ. ನಮಗೆ ಧಾರವಾಡಕ್ಕೆ ಹೋಗೋ ರೋಡಲ್ಲಿ ಒಬ್ಬ ಮೀನಾಕ್ಷಿ ಅಂತಿದ್ರು, ಅವ್ರು ತೀರ್ಕೊಂಡ್ಬಿಟ್ರು. ಅವರು ಮುಂದೆ ನಿಂತು ಹೋರಾಟ ಮಾಡಿ ಪಾಪ ಇತ್ತೀಚಿನಷ್ಟೇ ಅವ್ರು ತೀರ್ಕೊಂಡ್ರು. ಬಹಳ ದುರಂತದಲ್ಲಿ ಅವ್ರ ಜೀವನ ಕೊನೆ ಆಯ್ತು. ಅದಾಗ್ಬೋದು ಇವತ್ತು ಏನು ಮಂಟೂರು ರೋಡಲ್ಲಿ ನಡೀತದೆ ಆ ಭಾಗದಲ್ಲೂ ಕೂಡ ನಾವು ಹೋರಾಟ ಮಾಡಿ ಬಡವರಿಗೆ ಮನೆಗಳನ್ನ ಕೊಡಿಸ್ಕೊಟ್ಟಿರ್ತಕ್ಕಂಥದ್ದು ಇವು ಅನೇಕ ಹೋರಾಟಗಳು ನಡೆಸಿದ್ದೀವಿ. ನಮ್ಮ ಪಿತಾಂಬರಪ್ಪ ಬಿಳಾರ್ ಅಂತಿದ್ರು, ಇಲ್ಲಿನ ಕೌನ್ಸಿಲರ್ ಇದ್ರು, ನಮ್ಮ ಪಕ್ಷದ ನಾರ್ತ್ ಕರ್ನಾಟಕದ ಅಧ್ಯಕ್ಷರಿದ್ರು. ಅವರ ನೇತೃತ್ವದಲ್ಲಿ ಬಹುಶಃ ಅವರಿಲ್ಲ ಅಂದ್ರೆ ಸಮತಾ ಸೈನಿಕ ದಳ ಇಲ್ಲ ಅಂದ್ರೆ ನಾವು ನಿಂತಿರ್ತಕ್ಕಂಥ ಜಾಗನೂ ಕೊಡ್ತಾ ಇರ್ಲಿಲ್ಲ. ಆ ಹೋರಾಟದಿಂದ ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಫೂರ್ತಿ ಹೋರಾಟದಿಂದ ಇವತ್ತು ಈ ಜಾಗ ಇಲ್ಲಿ ಮೀಸಲಾಗಿ
ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮತ್ತು ಬಹಿರಂಗವಾಗಿರ್ತಕ್ಕಂಥ ಒಂದು ರಂಗಮಂಟಪ ಕೂಡ ಇಲ್ಲಿ ತಯಾರಾಗಿರುವಂತ ಒಂದು ವಿಚಾರ ಇಲ್ಲಿದೆ. ಇಂಥ ನೂರಾರು ಉದಾಹರಣೆಗಳು ಕೊಡ್ಬೋದು ನಾವು. ಇಲ್ಲೇ ರೈಲ್ವೆ ಕಾಲೋನಿಯಲ್ಲಿ ಒಂದು ಬುದ್ಧ ವಿಹಾರ ಕಟ್ಟೋದಕ್ಕೆ ಹೋರಾಟ ಮಾಡಿದಕ್ಕಾಗಿ ಇವತ್ತು ಅಲ್ಲಿ ಬುದ್ಧ ವಿಹಾರ ಮತ್ತು ಅಂಬೇಡ್ಕರ್ ಭವನ ಕೂಡ ತಯಾರಾಗ್ತದೆ. ಈ ರೀತಿ ಹುಬ್ಳಿ ನಗರದಲ್ಲಿ ಎಲ್ಲೆಲ್ಲಿ ಬಡವರಿದ್ದಾರೋ ಆ ಬಡವರಿಗೆಲ್ಲ ಏನಾದ್ರು ವಸತಿ ಇದು ಖಾತ್ರಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಅಭಿಮಾನಿಗಳ ಹೋರಾಟ ಅಂತ ಹೇಳಿ ನಾವೆಲ್ಲರೂ ಕೂಡ ನಿನ್ನೆ ಹೆಮ್ಮೆ ಪಡ್ತಕ್ಕಂಥ ಒಂದು ಸಂದರ್ಭಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇವತ್ತೇನು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮನೆಗಳ ಕೊಡಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೇನು ಖುದ್ದು ಏನು ಹೋಗ್ಬೇಕಾಗಿಲ್ಲ, ಬಂದಿದ್ದೀವಿ, ಸಾಕ್ಷೀಕರಿಸಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ತಂದಿರ್ತಕ್ಕಂಥ ದೊಡ್ಡ ಜಯ ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಸ್ವಾಭಿಮಾನದಿಂದ ಹೇಳ್ಕೊಂಡು ಇವತ್ತು ಬಂದಂತ ತಾವೆಲ್ಲರೂ ಕೂಡ ನಾನು ನನ್ನ ಆಗಮನಕ್ಕೆ ರಾತ್ರಿ ಅಷ್ಟೇ ತೀರ್ಮಾನ ಮಾಡಿದೆ, ನಾನು ಬರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ತಾವೆಲ್ಲರೂ ಕೂಡ ನನ್ನನ್ನ ಈ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ನಾನು ಎಲ್ಲರಿಗೂ ಪರಮಾತ್ಮನು ಸ್ವಾಗತಿಸಿದ್ದೆ. ಎಲ್ರಿಗೂ ಅಭಿನಂದನೆ ಹೇಳಿ ನಮ್ಮ ಹೋರಾಟ ನಿತ್ಯ ನಿರಂತರ ಬಡವರ ಉದ್ಧಾರ ಆಗೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಯಾವತ್ತೂ ಕೂಡ ಮುಂದುವರಿಯುತ್ತೆ ಅನ್ನೋ ಸಂದೇಶವನ್ನು ತಮ್ಗೆ ಎಲ್ರೂ ಹೇಳಿ ಇವತ್ತು ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನ ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಅದನ್ನ ಇವತ್ತು ಘೋಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೇನೆ. ನನಗೆ ಸಂಪರ್ಕ ಮೊನ್ನೆ ರಾಜ್ಯ ಮಟ್ಟದ ಸಭೆ ಬಂದಿದ್ದಾಗ ನಮ್ಮ ಹೆಗಡೆ ಅವರು ಮತ್ತು ಕವಿತಾ ಅವರು ಬಂದಿದ್ರು, ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರ ಆ ಜವಾಬ್ದಾರಿ ತಗೊಂಡಿದ್ರೆ ಎಲ್ಲರೂ ಕೂಡ ನಾವು ಕೈ ಜೋಡಿಸಿ ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಏನು ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಯಶಸ್ಸು ಸಮತಾ ಸೈನಿಕ ದಳ ಮತ್ತು ಅದು ಕೈ ಜೋಡಿಸಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ನಾವು ಸೇರ್ಬೇಕು ಅಂತ ಒಂದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಕರ್ಕೋಣ. ಎಲ್ಲಾ ಸಂಘಟನೆಗಳನ್ನ ಸೇರಿಸ್ಕೊಂಡು ನಾವು ರಾಜ್ಯ ಮಟ್ಟದ ಸಮಾವೇಶವನ್ನ ಮಾರ್ಚ್ ಮೊದಲ ವಾರದಲ್ಲಿ ಆಗುತ್ತೆ. ಅದು ಎಲ್ಲಿ ಎತ್ತ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ನೀವೊಂದು ಪ್ಲೇಸ್ ತೀರ್ಮಾನ ಮಾಡೋಣ. ಹೀಗಾಗಿ ಇದೊಂದು ಘೋಷಣೆ ಮಾಡ್ತಕ್ಕಂಥ ಒಂದು ಮಾಹಿತಿಯನ್ನ ತಮ್ಗೆಲ್ರಿಗೂ ರವಾನಿಸ್ತಾ ಮುಂದಿನ ಸಮಾವೇಶಕ್ಕೆ ನಾವು ಕೂಡ ರಾಜ್ಯ ಮಟ್ಟದ ಸಮಾವೇಶಕ್ಕೆ ನಾವು ಕೂಡ ಸಿದ್ಧತೆ ನಡೆಸ್ಕೊಳ್ಳೋಣ. ಇವತ್ತಿನ ಸಭೆ ಅದು ಪೂರ್ವವಾಗಿರ್ತಕ್ಕಂಥ ಸಭೆ ಅಂತ ಹೇಳಿ ತಮ್ಮನ್ನೆಲ್ಲರನ್ನು ಅಭಿನಂದಿಸ್ತೇನೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ನವಲೆ ಅವರು ಬಂದಿದ್ದಾರೆ. ನಮ್ಮ ನಾಗರನ್ನ ಅವರ ಮೂಲಕ ಅವರ ಟೀಮ್ ಮೂಲಕ ಇವರು ಪರಿಚಯ ಆಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಕೂಡ ಅವರು ಈ ನಮ್ಮ ಸಂಘಟನೆಯನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಬೆಂಗಳೂರಿಂದ ಅವರು ಬಂದಿದ್ದಾರೆ. ಅವರು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ಹುಬ್ಬಳ್ಳಿಯಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಸೇರ್ಪಡೆ ಮಾಡಿ ನಾವು ಮುಂದಿನ ಸಮಾವೇಶಕ್ಕೆ ಸಿದ್ಧತೆಗೊಳಿಸತಕ್ಕಂಥ ಕೆಲಸ ಆಗ್ತದೆ. ನಾವು ಇಲ್ಲಿ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಡವರ ಪರ ನಮ್ಮ ಹೋರಾಟಕ್ಕೆ ಇವತ್ತು ಅಷ್ಟೇ ಅಲ್ಲ, ಮುಂದೆ ಕೂಡ ಎಲ್ಲೇ ಬಡವರ ಸಮಸ್ಯೆ ಇದ್ರು ಕೂಡ, ಮನೆ ಇದ್ರು ಕೂಡ, ಹೊಲ ಇದ್ರು ಕೂಡ, ಅವ್ರದ್ದು ಏನೇ ಸಮಸ್ಯೆ ಇದ್ರು ಕೂಡ ಅನ್ಯಾಯ ಆದ್ರೆ ಅಲ್ಲಿ ನಮ್ಮ ಪ್ರತಿಭಟನೆ ಇರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಸ್ಫೂರ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ಈ ಸಭೆಗೆ ನಾವೆಲ್ಲರೂ ಬಂದಿದ್ದಕ್ಕೆ ಸಮತಾ ಸೈನಿಕ ದಳದ ಪರವಾಗಿ, ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪರವಾಗಿ ಎಲ್ರಿಗೂ ಅಭಿನಂದನೆ ಹೇಳಿ ನಾನು ಮಾತನಾಡ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭಾರತ್, ಜೈ ಹೋಗ್ಲಿ. ಯಾರದೇ ಏನೇ ಸಮಸ್ಯೆಗಳಿದ್ರು ನಾವು ಇವತ್ತೆಲ್ಲ ನಾವು ಇಲ್ಲೇ ಇರ್ತೀವಿ. ಇವತ್ತು ಹೌಸಿಂಗ್ ಮಿನಿಸ್ಟರ್ ನಮ್ಮ ಜೊತೆ ಮಾತುಕತೆ ನಡೆಸ್ತಾರೆ. ಅವರ ಜೊತೆ ಹುಬ್ಬಳ್ಳಿ ಮತ್ತು ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವ್ರ ಜೊತೆ ಮಾತಾಡಿ ಇಲ್ಲೇನು ನಮ್ಗೆ ಪರಿಹಾರ ಸಿಗಲ್ಲ, ಬೆಂಗಳೂರಿಗೆ ಹೋಗಿದ್ದಾದ್ಮೇಲೆ ಅವ್ರ ಗಮನ ಸೆಳೆದು ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇವತ್ತು ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆ ಸುಮಾರು
ವರ್ಷದಿಂದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು ಜೊತೆಗೆ ಸೂರಿಲ್ಲದಂತ SC ST OBC ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬರುವಂತ ಪ್ರಾಮಾಣಿಕ ಬಡವರಿಗೆ ಮನೆಗಳನ್ನ ಕಟ್ಟಿಸಿಕೊಡೋ ಒಂದು ಹೋರಾಟವನ್ನ ನಮ್ಮ ಸಂಘಟನೆಯಿಂದ ಮಾಡ್ತಾ ಬಂದಿದ್ದೀವಿ. ಸುಮಾರು 5,000 ಜನರನ್ನ ಗುರುತಿಸಿದೀವಿ ಈ ನಮ್ಮ ಸಂಘಟನೆ ವತಿಯಿಂದ. ಆ ಎಲ್ಲ ಜನರನ್ನ ತಗೊಂಡು ನಾಳೆ ರವಿವಾರ ದಿನ ನಾವು ನಮ್ಮ ಗಪ್ಪೂರ ಈ ಹಿಂಸಾಗರ ಮಧ್ಯದಲ್ಲಿ ಬರುವಂತ ಏನು 680 ಎಕರೆ ಭೂಮಿ ಇದೆ, ಅಲ್ಲಿ ಸುಮಾರು ಒಂದು 5,000 ಜನ ಕಾರ್ಯಕರ್ತರಿಗೆ ಮನಿ ಕಟ್ಟಿಕೊಡುವಂತ ಹೋರಾಟವನ್ನ ನಾಳೆ ಪ್ರಾರಂಭ ಮಾಡೋ ಇದ್ದೀವಿ. ಅದರ ಮಧ್ಯದಲ್ಲಿ ಈ ಜನ ಈ ಕಾರ್ಯಕ್ರಮನ ಹಾಕೊಂಡ್ಬಿಟ್ರು. ನಾವು ಅದನ್ನ ನಾಳೆ ಕಾರ್ಯಕ್ರಮ ಮುಂದೆ ಹಾಕಿದೀವಿ. ಮುಂದಿನ ಸಂಡೆ ಮಾಡೋ ಇದನ್ನಾಗತ್ತೆ, ಅದನ್ನ ನಾವೆಲ್ಲ ತಿಳಿಸ್ತೀವಿ. ಆದ್ರೆ ಇಷ್ಟೇ ಬಂಧುಗಳೇ, ಇವತ್ತೇನು ಈ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮಕ್ಕೇನು ಆ ಶಕ್ತಿ ತುಂಬಕ್ ಸಲುವಾಗಿ ಅಥವಾ ಹೋರಾಟಕ್ಕೆ ಸಲುವಾಗಿ ಸರ್ಕಾರಕ್ಕೆ ಕಣ್ಣು ಕಿವಿ ಏನೂ ಇಲ್ಲ. ಸರ್ಕಾರಕ್ಕೆ ಕಣ್ಣು ಕಿವಿನೇ ನಾವು ದಲಿತ ಸಂಘಟನೆಯವರು. ಏನು ಎಲ್ಲಾ ಜನಪರ ಬಡವರ ಪರ ಹೋರಾಟ ಮಾಡತಕ್ಕಂತ ಎಲ್ಲಾ ಸಂಘಟನೆಗಳಿಗೆ ಈ ಏನು ಹೋರಾಟದ ಫಲ ಈಗೇನು ದೊರಕ್ತಾ ಇದೆ, ಮನೆಗಳು ಹಂಚ್ತಾ ಇದ್ದಾರೆ, ಹಕ್ಕುಪತ್ರ ಕೊಡ್ತಾ ಇದ್ದಾರೆ, ಅದರ ಎಲ್ಲಾ ಶ್ರೇಯಸ್ಸು ಈ ಎಲ್ಲಾ ಸಂಘಟನೆಗಳಿಗೆ ಸಿಗುತ್ತೆ. ಇದೇ ರೀತಿ ಎಂ ವೆಂಕಟಸ್ವಾಮಿ ಅವರು ರಾಜ್ಯಾಧ್ಯಕ್ಷರು, ಸಮತಾ ಸೈನಿಕ ದಳ ಹುಟ್ಟಾಕಿದವರು DHS ಬಿಟ್ಟು ಈಗೇನ್ ನಾವು ಹೊರಗೆ ಬಂದ ಒಂದು ಸಂಘಟನೆ ಮಾಡಿದ್ವಲ್ಲ, ಆ ಸಂಘಟನೆಗೆ ಮೂಲ ಕಾರಣೀಕರ್ತರು ಸ್ವಲ್ಪ ಜನರಿಗೆ ಅಲ್ಲಿ ಆ ಸಂಘಟನೆಯಲ್ಲಿ ನ್ಯಾಯ ಸಿಗ್ತಾ ಇರ್ಲಿಲ್ಲ. ಆ ಪರವಾಗಿ ನಾವು ಬೇರೆ ಸಂಘಟನೆ ಕಟ್ಟೋ ಸಮಯದಲ್ಲಿ ಅವ್ರ ಜೊತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆ ಒಳಗಿರ್ತಕ್ಕಂತ ಒಳ್ಳೆ ಪ್ರೊಫೆಸರ್ಗಳು ಈ ಶೋಷಿತ ಸಮುದಾಯ ಏನ್ ಹೇಳ್ತೀವಿ, ಆ ಶೋಷಿತ ಸಮುದಾಯದೊಳಗೆ ಹುಟ್ಟಿದಂತ ಪ್ರಾಮಾಣಿಕವಾಗಿ ಅವರ ಆ ಶೋಷಣೆಯನ್ನ ಅನುಭವಿಸಿದಂತ ಜನ ಈ ಸಂಘಟನೆ ಒಳಗೆ ಸೇರಿ ಎಲ್ಲಾರು ಸೇರಿ ಈ ಸಂಘಟನೆಯನ್ನ ವರ್ಷಗಟ್ಟಲೆ ಸೈಕಲ್ ತುಳಿದು ಪೂರ ರಾಜ್ಯ ಎಲ್ಲಾ ತಿರುಗಿ ಜಿಲ್ಲೆ ತಾಲೂಕು ಮಟ್ಟದಾಗ, ಹಳ್ಳಿ ಮಟ್ಟದಾಗ, ಗ್ರಾಮ ಮಟ್ಟದಾಗ ಎಲ್ಲಾ ತಿರುಗಿ ಈ ಸಂಘಟನೆಯನ್ನ ಸಮತಾ ಸೈನಿಕ ಸಂಘಟನೆಯನ್ನ ಕಟ್ಟಲಾಯ್ತು. ಆ ಸಂಘಟನೆಯಿಂದ ಬೆಂಗಳೂರಲ್ಲಿ ಕಮಲಾನಗರ ಅಂತೇಳಿ ಒಂದು ದೊಡ್ಡ ಏರಿಯಾ ಇದೆ. ಆ ಪೂರ್ತಿ ಆ ಏರಿಯಾ ದೃಷ್ಟಿ ಮಾಡಿದ್ದು ಎಲ್ಲ ಅಲ್ಲಿ ಇರುವಂತ ಬಡವರಿಗೆ ಮನೆ ಕೊಡ್ಸಿದ್ದು ಆ ಕೀರ್ತಿ ಸಮತಾ ಸೈನಿಕ ದಳ ಸಂಘಟನೆಗೆ ಮತ್ತು ಅದರ ಈ ಫೌಂಡರ್ ಅಧ್ಯಕ್ಷರಾದಂತ ಎಂ ವೆಂಕಟಸ್ವಾಮಿ ಅವರಿಗೆ ಸಲ್ತದೆ. ಬಂಧುಗಳೇ, ಈಗ ಕೆಲವೇ ದಿನಗಳ ಹಿಂದೆ ನಾವು ಮತ್ತೊಂದು ಹೋರಾಟವನ್ನ ಮಾಡಿ ಅದನ್ನ ಜಯಗಳಿಸಿದೀವಿ. ಇವೇನು ಕರ್ನಾಟಕ ಸರ್ಕಾರದ ನಿಗಮಗಳು ಇದಾವಲ್ಲ, 80 ನಿಗಮಗಳು ಇದಾವ. ಆ 80 ನಿಗಮಗಳಿಂದ ಸರ್ಕಾರಿ ಮನೆಗಳನ್ನ ಕಟ್ಟಿದ್ದಾರೆ. ಕಂಬಾರ, ಕುಂಬಾರ, ನೇಕಾರ, ಬಡಿಗಾರ ಇವೆಲ್ಲ ಅಗಸರ ಇವ್ರಿಗೆಲ್ಲ ಏನು ಸರ್ಕಾರ ಮನಿ ಕಟ್ಟಿ ಕೊಟ್ಟಿದೆಯಲ್ಲ, ಅವ್ ಯಾವ ಮನೆಗೆ ಹಕ್ಕುಪತ್ರ ಅವ್ರಿಗೆ ಅಧಿಕಾರ ಇರ್ಲಿಲ್ಲ. ಅದನ್ನ ನಾವು ಕ್ಯಾಬಿನೆಟ್ ನಲ್ಲಿ ಹೋರಾಟ ಮಾಡಿ ಕ್ಯಾಬಿನೆಟ್ ನಲ್ಲಿ ಆರ್ಡರ್ ಮಾಡಿಸಿದೀವಿ. ಅದು ನಮ್ಮ ಸಂಘಟನೆಗೆ ಆ ಗೌರವ ಸಲ್ತೈತಿ. ನಾವ್ ಈ ಹೋರಾಟ ಜಯ ಗೆಲ್ತಿದೀವಿ. बोलो रे बोलो, जय भीम बोलो, बोलो रे बोलो, जय भीम बोलो, जय भीम, जय भीम. ಸೊ ಇಲ್ಲಿ ಸೇರ್ತಕ್ಕಂತ ಎಲ್ಲ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಏನು ನಾಗರಿಕರು ಇದ್ದಾರೆ, ಬಂಧು ಮಿತ್ರರು, ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾ
ಇವತ್ತು ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಇವರೆಲ್ಲರ ಒಂದು ಹೋರಾಟದಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾರು ಮಕ್ಕಳು ಅಳ್ದೆ ಹೊತ್ತು ತಾಯಿ ಹಾಲು ಕೊಡೋದಿಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಇವತ್ತಿಂತ ಏನ್ ದಿಗ್ಗಜರಿದ್ದಾರೆ, ಸರ್ ಅವರಿದ್ದಾರೆ, ಸಪ್ತಾಹದೊಳಗೆ ಏನ್ ಸೈನಿಕರಿದಾರಲ್ಲ, ಅವರ ಒಂದು ನಿರಂತರ ಪರಿಶ್ರಮ ಹೋರಾಟದಿಂದ ಇವತ್ತು ಹುಬ್ಬಳ್ಳಿ ಧಾರವಾಡ ಜನಗಳು ಏನಿದಾರಲ್ಲ, ಸಾವಿರಾರು ಗಟ್ಟಲೆ ಮನೆಗಳು ಸೂರ್ಯದವರು ಸಿಗ್ತಾ ಇದೆ. ಇದು ಹೌದಲ್ಲ ನಿಜ ಹೇಳಿ? ಇದ್ರ ಹಿಂದೆ ಯಾರಿದಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಏನಿದೆಯಲ್ಲ, ಅದು ಇರ್ಲಿಲ್ಲ ಅಂದ್ರೆ ಇವತ್ತಿನ ಯಾರು ಸೇರ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ ಇಲ್ಲಿ. ಆ ಕಾರಣದಿಂದ ಹೇಳ್ತೀನಿ, ಇವತ್ತು ಆ ಮಹಾಪುರುಷ ಏನ್ ಸಂವಿಧಾನ ಬಳಸ್ಬಿಟ್ಟು ಫಾಲೋ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಡೀತಾ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಅದು ಬಿಟ್ಟು ಹೋದಂಗೆ ನಾವೆಲ್ಲರೂ ಕಾಯೋ ಕೆಲಸ ನಮ್ದು. ಇದು ಬಹಳ ಖುಷಿ ಆಗ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನಾನು ಸಹ ಸುಮಾರು ವರ್ಷದಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದೆ. ಆದ್ರೆ ಈ ತರ ಒಂದು ಏನ್ ಪಾರ್ಟಿ ಇದೆಯಲ್ಲ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ದಳ, ಸೈನಿಕ ದಳ ಇದೆಯಲ್ಲ, ಇದ್ರಷ್ಟು ಒಳ್ಳೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಿಲ್ಲ. ನಿಜವಾಗ್ಲು ನಮ್ಮ ಮಠಾಳ್ಗೆ ಅದ್ರದ್ದು ಶ್ರೇಯಸ್ ಹೋಗ್ಬೇಕು, ನಾಗರತ ಮೇಡಮ್ ಹೋಗ್ಬೇಕು ನಿಜವಾಗ್ಲು. ಸೊ ಇದರಲ್ಲಿ ನಾನು ನಿಮಗೆಲ್ಲ ಗೊತ್ತಿದೆ, ಬಾಬಾ ಕ್ಷತ್ರಿಯ ಜನಾಂಗದಿಂದ ಬಂದಿರೋರು, ನಾವು ಸಹ 2A ಕ್ಯಾಟಗರಿನಲ್ಲಿ ಇರೋರು. ನಾವೇನು ಬಹಳ ದೊಡ್ಡ ಮಂದಿ ಅಲ್ಲ, ನಿಮ್ಮ ಜೊತೆಗೇನೆ ಇರೋರು, ನಿಮ್ಮ ಹಂಗೆ ಇರೋರು ನಾವು. ಸೊ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಇದೇನ್ ಸವಲತ್ತುಗಳು ಎಲ್ಲ ಸಿಗ್ತಾ ಇದೆ, ಆ ಸವಲತ್ತುಗಳು ಸಹ ನಮ್ಮ ಎಲ್ರೂ ಪಡಿಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಷತ್ರಿಯ ಸಮಾಜ ಸುಮಾರು 30 ಸಮಾಜಗಳಿದೆ ಕ್ಷತ್ರಿಯದಲ್ಲಿ. ಅದರಲ್ಲಿ ಬಾಬಾ ಕ್ಷತ್ರಿಯ, ಸಕ್ಕೊಳಸಾಳಿ, ನಮ್ದು ಸಾಕಷ್ಟಿದೆ. ಈ ಸೌಲಭ್ಯಗಳು ಎಲ್ಲ ಇವರ ಒಂದು ಹೋರಾಟದಿಂದ ಅವ್ರಿಗೂ ಸಹ ತಲುಪಬೇಕು. ಅದಕ್ಕೆ ನಾವೆಲ್ಲರೂ ನಿಮ್ಗೆ ಹಿಂದಿದ್ದೇವೆ, ಯಾವತ್ತು ನಿಮ್ಗೆ ಬೆಂಬಲ ನಿಂತೀವಿ ಅಂತ ಹೇಳಿ ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ನಾಗರತ್ನ ನಮ್ಮ ರಾಜ್ಯ ಪ್ರಧಾನ ಜೈ ಭೀಮ್. ಜೈ ಭೀಮ್. ಜಾತ್ರೆ ಮುಂದೆ ನಿಂತ್ಕೊಂಡು ನಮ್ಮ ನೇತೃತ್ವದಲ್ಲಿ ನಾವೆಲ್ಲರೂ ಬೆಂಗಳೂರು ನಗರದಿಂದ ಹುಬ್ಬಳ್ಳಿ ಬರೋ ಅವಕಾಶ ಸಿಕ್ತು. ಬಹಳ ಸಂತೋಷ ಆಗ್ತಿದೆ. ಅಣ್ಣವರು ಬಹಳಷ್ಟು ವಿಷಯಗಳು ತಮ್ಮಿಂದ ಹಂಚಿದ್ದಾರೆ, ಬಹಳಷ್ಟು ವಿಷಯಗಳನ್ನ ತಮ್ಮಿಂದ ಹಂಚಿಕೊಂಡು ಸಮುದಾಯ ಸೈನಿಕಗಳ ಈ ರಾಜ್ಯ ಮಟ್ಟದಲ್ಲಿ ಎಷ್ಟೋ ಶೋಷಿತ ಸಮುದಾಯದ ಬಡವರಿಗೆ ಒಂದು ನೆರಳು ಸೂರನ್ನ ಕೊಟ್ಟು ಇಲ್ಲಿ ತನಕನೂ ಸಹ ಆ ಬಡವರು ತಮ್ಮ ಜೀವನವನ್ನ ಕಟ್ಕೊಳ್ಳಕ್ಕೆ, ಬದುಕನ್ನ ಕಟ್ಕೊಳ್ಳೋದಕ್ಕೆ ಬಹಳಷ್ಟು ಕೆಲಸ ಮಾಡಿದಾಗ ಸಮತಾ ಸೈನಿಕ ದಳ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲಾ ಕಡೆ ಸ್ಲಮ್ ಸಮುದಾಯಗಳಿದ್ದಾವೆ, ಹಳ್ಳಿಗಳಲ್ಲಿ ಗ್ರಾಮಗಳಿದ್ದಾವೆ. ನಮ್ಮನ್ನ ಒಂದು ಪ್ರಾಣಿಗಳಂತೆ ನೋಡುವಂತ ಸಮಾಜ ಇತ್ತು. ಆದ್ರೆ ಸಮತಾ ಸೈನಿಕ ದಳದ ಹೋರಾಟದಿಂದ ಎಷ್ಟೋ ಕಡೆ ಮನೆಗಳು ಕೊಡ್ತಾರೆ, ಆದ್ರೆ ಇಮ್ಮಿಡಿಯೇಟ್ ಅದನ್ನ ಅವರಿಗೆ ಬೇಡ ಅನ್ನುವಂತ ಸಮಯದಲ್ಲಿ ಅದನ್ನ ಬೀಳಿಸ್ಬಿಟ್ಟು ಆ ಜನಗಳಿಗೆ ದಿಕ್ಕಾಪಾಲು ಮಾಡುವಂತ ಕೆಲಸಗಳು ಬಹಳಷ್ಟು ಆಗಿದೆ. ಆದ್ರೆ ಸಮತಾ ಸೈನಿಕ ದಳ ಹೋರಾಟದ ಮೂಲಕ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಪ್ರತಿಯೊಬ್ಬ ಯಾರು ತನ್ನ ಊರನ್ನ ಕಾಪಾಡ್ಕೊಳ್ಳೋದಕ್ಕೆ ಸರ್ಕಾರದಿಂದನೇ ಹಕ್ಕುಪತ್ರಗಳನ್ನ ನೀಡಬೇಕು ಅಂತ ಹೇಳಿ ಏನು ಕ್ಯಾಬಿನೆಟ್ ಇಂದ ಪಾಸ್ ಆಗಿ ಇವತ್ತು ಪ್ರತಿಯೊಬ್ಬ ನಾಗರಿಕ ಪ್ರಜೆಯನ್ನು ಗೌರವಿತವಾಗಿ ಬದುಕೋದಕ್ಕೆ ಒಂದು ಹಕ್ಕುಪತ್ರವನ್ನ ಕೊಟ್ಟು ಸಮಾಜ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಮ್ಮ ಹಕ್ಕುಪತ್ರಗಳು ಸಿಕ್ಕಿದೆ. ಇದು ಬಹಳಷ್ಟು ಜನರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಕಾರಣ ಅವರ ಹುನ್ನಾರಗಳಿದೆ. ಕೆಲವೊಂದು ಸ್ಲಂ ಪ್ರದೇಶಗಳನ್ನ, ಗ್ರಾಮಾಂತರಗಳನ್ನ ಖಾಲಿ ಮಾಡಬೇಕನ್ನೋ ಹುನ್ನಾರ ಇನ್ನೂ ನಡೀತಾ ಇದೆ. ಅದನ್ನ ನಮ್ಮ ಸಂಘಟನೆ ಮೂಲಕ ಪ್ರತಿಯೊಬ್ಬ ಜನರಿಗೂ ಹಕ್ಕುಪತ್ರಗಳನ್ನ ಕೊಟ್ಟು ಅವರಿಗೆ ಸೂರನ್ನು ಕಟ್ಟಿಕೊಂಡು ಸರ್ಕಾರದಲ್ಲಿ ಬಹಳಷ್ಟು ಅನುದಾನ ಇದೆ. ಎಷ್ಟೋ ಅನುದಾನವನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಆ ಅನುದಾನ ಸೂಕ್ತವಾಗಿ ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲುವಂತ ಕೆಲಸ ನಮ್ಮ ಸಮತಾ ಸೈನಿಕ ದಳದ ಪರವಾಗಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪರವಾಗಿ ನಮ್ಮ ವೆಂಕಟರಮಣ ನೇತೃತ್ವದಲ್ಲಿ ಇದನ್ನೆಲ್ಲನೂ ಸಹ ನಾವು ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು. ಎಷ್ಟು ಜನ ಇದ್ದೀವೋ ಅಷ್ಟು ಜನ ಸಿದ್ಧರಾಗಬೇಕು. ಯಾಕಂದ್ರೆ ನಾವು ಸ್ವಾಭಿಮಾನದಿಂದ ಬದುಕುವಂತವರು, ನಾವು ಅದನ್ನ ಸ್ವಾಭಿಮಾನದಿಂದ ಕೆಲಸವನ್ನು ಮಾಡಬೇಕಾಗಿದೆ. ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ. ಇವತ್ತು ಇನ್ನೇನು ಸಭೆ ಮಾಡ್ತಿದ್ದಾರೆ, ಇವತ್ತೇನು ಮನೆಗಳ ಹಂಚಿಕೆ ಆಗ್ತಿದೆ, ಅದರಲ್ಲೂ ಸಹ ಬಹಳಷ್ಟು ಬಡವರನ್ನ ಬಿಟ್ಟು ಹಂಚಿಕೆ ಮಾಡ್ತಿದ್ದಾರೆ. ಅದನ್ನು ಸಹ ನಾವೆಲ್ಲ ಗಮನ ನಿಂತ್ಕೊಂಡು ಅದನ್ನ ಬಡಜನರಿಗೆ ತಲುಪುವಂತ ಕೆಲಸ ನಮ್ಮ ಶಿಕ್ಷಣ ಮಾಡ್ಬೇಕು ಅಂತ ಹೇಳ್ತಾ ನನ್ಗೊಂದು 4 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ.
ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಬಂದ್ರೆ, ಹುಬ್ಬಳ್ಳಿಯಲ್ಲಿ ಸಂವಿಧಾನ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಈ ಭಾಗದಲ್ಲಿ ಮಹಿಳೆಯರು ಸೇರಿ ಮೊದಲನೇ ಬಾರಿಗೆ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡೋದಕ್ಕೆ ಒಂದು ಹೆಣ್ಮಗಳು ಮುಂದೆ ಬಂದಿದ್ದಾರೆ. ನಮ್ಮೆಲ್ಲರೂ ಸಹಕಾರ ಅವ್ರಲ್ಲಿ ನಾವು ಸಹ ಬೆಂಗಳೂರು ನಗರದಿಂದ ಕನಿಷ್ಠ ಪಕ್ಷ 100 ಜನ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇವೆ. ಯಾರಾದ್ರೂ ಮನವಿ ಪತ್ರ ಕೊಡೋದಿದ್ರೆ ಯಾಕಂದ್ರೆ ಈಗ ನಮ್ಗೆ ಎಷ್ಟು ಮಟ್ಟಿಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಇರೋ ಅವಕಾಶವನ್ನ ಬಳಸ್ಕೊಂಡು ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಎಷ್ಟೊಂದು ಮನವಿ ಪತ್ರ ಯಾವ್ದಾದ್ರು ಪ್ರದೇಶ ಮನೆ ಹಂಚಿಕೆ ಹಕ್ಕುಪತ್ರ ಅಥವಾ ಮನೆನೇ ಬರ್ದೇ ಇರ್ತಕ್ಕಂಥ ವಿಚಾರಕ್ಕೆ ಏನಾದ್ರು ಸಮಸ್ಯೆ ಇದ್ರೆ ದಯಮಾಡಿ ಬರೆದು ನಮ್ಗೆ ದಯಮಾಡಿ ಬಂಧುಗಳೇ, ಡಾಕ್ಟರ್ ವೆಂಕಟ ಸ್ವಾಮಿಯನ್ನ ಎಷ್ಟೋ ವರ್ಷಗಳ ಹತ್ರ ಹುಬ್ಳಿಗೆ ಬಂದು ಈ ತರ ನಿಂತು ಮಾತಾಡಿದ ನಂತರ 4 ವರ್ಷದಿಂದ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ಈಗ ಬಂದಿದ್ದು. ಇಲ್ಲೇ ಸರ್ ಹುಬ್ಳಿಯಲ್ಲಿ ಯಾವ ತರ ಅಂದ್ರೆ ನಮ್ದು ಪಾರ್ಟಿ ಏನು ಬೇಕಾಗಿಲ್ಲ. ಇಲ್ಲೇ ಕೆಲಸ ಮಾಡಂತ ಸಂಘಟನೆ ಮಾತ್ರ ಬೇಕಾಗಿದೆ. ನಾವು ಯಾವ್ದೋ ಒಂದ್ ವಿಚಾರದೊಳಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ತಗೊಂಡ್ ಹೋದ್ರೆ ಅದ್ ಯಾವ್ದು ಏನು ಅಂತ ಕೇಳಂತ ವಿಚಾರವಾಗಿ ನಡೀತೈತಿ. ಸಮತಾ ಸೈನಿಕ ದಳ ಎಷ್ಟು ನೀವು ಬೆಂಬಲ ಕೊಡ್ತಿರಲ್ಲ ಅದೇ ರೀತಿ ನಮ್ಮ ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನು ಅಷ್ಟೇ ಬೆಂಬಲ ಕೊಡಿ. ಯಾಕಂದ್ರೆ ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಬಹಳ ಕಮ್ಮಿ ಜನ ಇದ್ರ ಬಗ್ಗೆ ಗೊತ್ತೂ ಇಲ್ಲ, ಯೋಚನೆನೂ ಮಾಡೋದಿಲ್ಲ. ನಮ್ಮಂತಾರ ಹೇಳಿದ್ರು ಇವೇನು ಎಂತ ಅಂತ ಹೇಳಿ ಮಾತಾಡ್ತಾರ. ಆ ಮಾತಾಡಕ್ ಕಾರಣನ ಈ ಸಮತಾ ಸೈನಿಕ ದೊಳಗಿದ್ದಂತ ಹಿಂದಿನ ಮೆಂಬರ್ಗಳು ಅದಾರಲ್ಲ ಅವ್ರ ಈ ತರ ಮಾಡಕ್ ಹೋಗ್ಬೇಡ್ರಿ, ಎಲ್ಲಾರ್ಗಿನ್ನು ಬೆಲೆ ಕೊಡ್ರಿ, ಹೆಣ್ಮಕ್ಳನ್ನ ಇದೇ ತರನ ಮುಂದೆ ನಿಂತು ಮಾತಾಡಕ್ ತಿಳಿಸ್ಕೊಡಿ. बाबा साहब अम्बेडकर बोलो रे बोलो बोलो रे बोलो जय भीम बोलो बोलो भारत पिता की बोलो भारत पिता की संविधान शिल्पी बाबा साहब अम्बेडकर